ರಾತ್ರಿ ಹೊತ್ತು ನಾನು 2 ಸಲ ವಿಡಿಯೋ ಮಾಡಿರೋದು. ಗೋಸ್ಟ್ ಹಂಟಿಂಗ್ ಮಾಡಕ್ ಹೋದಾಗ, ಇಲ್ಲ ದಸರಾ ನೋಡಕ್ ಹೋದಾಗ. ಇವತ್ತೇನಕ್ಕೆ ರಾತ್ರಿ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಎಷ್ಟು ಲೌಡ್ ಇದೆ ಅಂದ್ರೆ ಬೆಳಗ್ಗೆ ಈ ಗಾಡಿನ ಓಡಿಸೋದು ತುಂಬಾನೇ ರಿಸ್ಕು. ಹೊರಗಡೆ ಹೋದ್ರೆ ನಮ್ಗೆ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ಹೋಗು. ಗಾಡಿನ ಎಷ್ಟು ವಾಶ್ ಮಾಡಿ ನೀಟಾಗಿ ಇಟ್ರು ಮಳೆಗೆ ಫುಲ್ ರಾಡಿ ಆಗ್ಬಿಡುತ್ತೆ ಗುರು. ಇವತ್ತೆಲ್ರೂ RCB ಮ್ಯಾಚ್ ನೋಡ್ತಾ ಇರ್ತಾರೆ, ಯಾರು ಮಲಗಿರಲ್ಲ. ಆ ಧೈರ್ಯದ ಮೇಲೆ ರಾತ್ರಿ ಹೋಗ್ತಾ ಇದ್ದೀನಿ. ನಾನ್ ಗಾಡಿ ಓಡಿಸೋ ಟೈಮ್ಗೆ RCB ಗೆದ್ರೆ ಸಾಕು, ಪಟಾಕಿ ಹೊಡಿಯೋ ಸೌಂಡ್ ಮಧ್ಯ ನನ್ನ ಗಾಡಿ ಸೌಂಡ್ ಕೇಳೋದಿಲ್ಲ. ಪಟಾಕಿ ಎಲ್ಲ ಗುರು, ಬಾಂಬ್ ಹಾಕಿದ್ರು ಕೇಳುತ್ತೆ, ಅಷ್ಟು ಜೋರಾಗಿದೆ ಇದು. ಡಿಪ್ರೆಷನ್. ಹೈಲೆಕ್ಸ್ ತಗೋಬೇಕು ಅಂತ ಆಸೆ ಇತ್ತು, ತಗೊಂಡಾಯ್ತು. ಅದನ್ನ ಬಿಲ್ಡ್ ಮಾಡ್ಬೇಕು ಅಂತ ಚಟ ಇತ್ತು, ತೀರ್ಸ್ಕೊಂಡಾಯ್ತು. ನೆಕ್ಸ್ಟ್ ನಾನು ಕಂಡ್ಬಿದ್ದಿದ್ದು ಈ ZX 4R ಮೇಲೆ. ಪಕೇಲೋ, ಕಾವಸಾಕಿ, ಈಸಿ ರೆಂಟಲ್ಸ್, ಸೂಪರ್ ಬ್ಲಡ್ ಇದಿಷ್ಟು ಹಾಕಿರೋದು ಈ ಗಾಡಿನ ಬಿಲ್ಡ್ ಮಾಡಕ್ಕೆ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೂಪರ್ ಬೈಕಲ್ಲಿ 200-250 ಸ್ಪೀಡಲ್ಲಿ ಹೋದಾಗ ಬರುವಂತ ಸೌಂಡ್ ಈ ಗಾಡಿನಲ್ಲಿ 80-100ರಲ್ಲೇ ಬರುತ್ತೆ. DC ಡೇಸ್ ಅವ್ರದ್ದು ತಗೋ. ಜೈ ಶ್ರೀರಾಮ್. ಚಾನಲ್ ಇದೆ DC ಡೇಸ್ ಅಂತ. ಕವಸಾಕಿ H2 ಹಾ ಅದಿದೆ ಅವ್ರ ಹತ್ರ. ನಾನು ಇವಾಗ ಮೈಕ್ ಸೆಟಪ್ ಮಾಡಿದ್ದೀನಿ. ಹಿಂದ್ಗಡೆ ಬರೀ ಎಕ್ಸಾಸ್ಟ್ ಸೌಂಡ್ ಮಾತ್ರ ಕೇಳುತ್ತೆ. ಮೂವಿಯಲ್ಲಿ ಮಧ್ಯ ಬರೋ ಸಾಂಗ್ ತರ ನಾನು ಈ ವಿಡಿಯೋ ಮಧ್ಯ ಎಕ್ಸಾಸ್ಟ್ ಸೌಂಡ್ ಆಗ್ತಾ ಇರ್ತೀನಿ. ನಾನು ಈ ಗಾಡಿನ ತಗೊಂಡಿದ್ದು ಹೋದ ವರ್ಷ ಅಕ್ಟೋಬರ್ 24ಗೆ. ಫಸ್ಟ್ ರೈಡ್ ಅಲ್ಲೇ ನಾನು ಸೈಕ್ ಆಗಿದ್ದೆ. ಇದ್ರದ್ದು ಗೇರ್ ಟು ಗೇರ್ ಆಕ್ಸಲರೇಷನ್ ನೀವೇನಾದ್ರೂ ನೋಡ್ಬಿಟ್ರೆ 400cc ಅಂತ ಹೇಳಿದ್ರು ನೀವು ನಂಬೋದಿಲ್ಲ. ಆದ್ರೆ ನನಗೆ ಇನ್ನೂ ತಲೆ ಕೆಡಿಸಿದ್ದೇನು ಅಂದ್ರೆ DC ಡೇಸ್ ಅವ್ರದ್ದು ಈ ವಿಡಿಯೋ. ಇದನ್ನ ನೋಡಿದ ತಕ್ಷಣನೇ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಇಸ್ಕೊಂಡು ಒಂದು ಮಾನ್ಸ್ಟರ್ ಫೇರಿಂಗ್ ಕಿಟ್ ನ ಆರ್ಡರ್ ಮಾಡಿದೆ. ವಾರ್ ನಡೀತಾ ಇದ್ದಿದ್ದ ರೀಸನ್ ಇಂದ US ಇಂದ ಬರೋದು ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಬಂದಿದ ತಕ್ಷಣನೇ ನಾವು ಇದನ್ನ 4Rಗೆ ಇನ್ಸ್ಟಾಲ್ ಮಾಡಿದ್ವಿ. ಇದನ್ನ ನಾವು ಯಾವ ಶೋರೂಮ್ ಅಲ್ಲೂ ತಗೊಂಡೋಗಿ ಮಾಡಿಸ್ಲಿಲ್ಲ. ನಮ್ದೇ ಗರಾಜ್ ಅಲ್ಲಿ ನಾವೇ ಬಾಯ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದು. ಏನ್ ಬ್ರೋ ಪ್ರೋಟೀನ್ ತಿಂತಾ ಇದೀರಾ? ಚಿಕನ್. ನೀನೇನ್ ತಿಂತಿದ್ಯಾ ಮನೆ? ನಾವು ಎನರ್ಜಿಗೋಸ್ಕರ ರೆಡ್ ಬುಲ್ ಕುಡಿತಾ ಇದೀವಿ. ಪಾಪ ನಾವು ನೋಡಿ ಪ್ರೋಟೀನ್ ಕುಡಿತಾ ಇದೀವಿ. ಇದು DS ಸಪ್ಲಿಮೆಂಟ್ಸ್ ಅಂತ ಮೈಸೂರಲ್ಲೇ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಟ್ರೈ ಮಾಡಿ. ಬರೀ 4 ಅವರಲ್ಲಿ ನಾವು ಹಳೆ ಫೇರಿಂಗ್ ನ ಬಿಚ್ಚಿ ಕಂಪ್ಲೀಟ್ ಆಗಿ ಹೊಸ ಫೇರಿಂಗ್ ಹಾಕಿದ್ವಿ. ಒಂದೊಂದ್ ಪಾರ್ಟ್ಸ್ ನೀಟಾಗಿ ಇವರು ಪ್ಯಾಕ್ ಮಾಡಿ ಕಳಿಸಿದ್ರು. ಜೊತೆಗೆ ಆಡೆಡ್ ಅಡ್ವಾಂಟೇಜ್ ಏನಂದ್ರೆ ಇವರು ಸೀಟ್ ಕೌಲ್ನು ಕೊಟ್ಟಿದ್ರು. ಮುಂದ್ಗಡೆ ಒಂದು ಡಬಲ್ ಬಬಲ್ ವಿಂಡ್ ಶೀಲ್ಡ್ ಕೊಟ್ಟಿದ್ರು. ಟಿಂಟಾ ಇದು ಲೈಟ್ ಕಾಣುತ್ತೆ ನೋಡಿ. ಆಕ್ಚುಲಿ ಈ 4R ತುಂಬಾನೇ ಹೀಟ್ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಹೀಟ್ ಶೀಲ್ಡ್ ಬೇಕು. ಅದನ್ನು ಮಾನ್ಸ್ಟರ್ ಫೇರಿಂಗ್ಸ್ ಅವರು ನಮಗೆ ಕಾಂಪ್ಲಿಮೆಂಟರಿ ಆಗಿ ಕಳಿಸಿದ್ರು. ಬೈಕ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಎಕ್ಸಾಕ್ಟ್ ಆಗಿ ರಾತ್ರಿ 12 ಗಂಟೆ. ಅದು ನನ್ನ ಬರ್ತ್ಡೇ ದಿನ. ನಮ್ ಬಾಯ್ಸ್ ಎಲ್ಲ ಸೇರಿ ಬೈಕ್ ನ ರೆಡಿ ಮಾಡಿ ನನ್ನ ಬರ್ತ್ಡೇ ಗಿಫ್ಟ್ ಅಂತಾನೆ ಕೊಟ್ರು. ಈ ಫೇರಿಂಗ್ ಹಾಕಿದ್ಮೇಲೆ ಏನೋ ಒಂದು ಇನ್ಕಂಪ್ಲೀಟ್ ಅನಿಸ್ತಿತ್ತು. ಸ್ವಲ್ಪ ಬ್ಲಿಂಗ್ ಆಡ್ ಮಾಡೋಣ ಅಂತ ವೀಲ್ಗೆ ಸಿಲ್ವರ್ ಕಲರ್ ಪೇಂಟ್ ಮಾಡಿದ್ದು. ಈ ವೀಲ್ ಪೇಂಟ್ ಆಗಿದ್ದು ನಮ್ಮ ಪವರ್ ಆಡ್ ಅಲ್ಲೇ. ಪೇಂಟ್ ಎಲ್ಲ ಮಾಡಿ ವಾಶ್ ಮಾಡದ್ಮೇಲೆ ಗಾಡಿ ಹೆಂಗ್ ಕಾಣಿಸ್ತಾ ಇತ್ತು ಅಂದ್ರೆ ನೋಡಿ ಇಲ್ಲಿ ಟಾಕ್ಸಿಕ್ ಮೇಲೆ ಯಾವ ಸಿಲ್ವರ್ ಪೇಂಟ್ ಇದೆ ಅದಕ್ಕೆ ಮ್ಯಾಚ್ ಮಾಡಿರೋದು. ಇವಾಗ ನೋಡಿ ಗಾಡಿ ಹೆಂಗ್ ಕಾಣಿಸ್ತಿದೆ ಅಂತ. ಈ ಟಾಕ್ಸಿಕ್ ಅಂತ ಹೆಸರು ಫಸ್ಟ್ ನಾನು ಜಿಪ್ಸಿ ಮೇಲೆ ಹಾಕ್ಸಿದ್ದು. ಇದಕ್ಕೆ ಕ್ರೆಡಿಟ್ಸ್ ಕೊಡ್ಬೇಕಾಗಿರೋದು ನನ್ನ ಪ್ರೀತಿಯ ಹೇಟರ್ಸ್ ಗಳಿಗೆ. ಸುಮಾರು ಜನ ಕನ್ಫ್ಯೂಸ್ ಆಗ್ಬಿಡ್ತೀರಾ, ಟಾಕ್ಸಿಕ್ ಅಂದ್ರೆ ಗಾಡಿ ಹೆಸರು ಅಂತ. ಈ ಗಾಡಿಗೆ ಬೇರೆ ಹೆಸರಿದೆ, ಸೆನ್ನಾ ಅಂತ. ನನಗೆ ಐರ್ಟನ್ ಸೆನ್ನಾ ಅಂದ್ರೆ ಹೆವಿ ಇಷ್ಟ, ಅದಕ್ಕೋಸ್ಕರ ಇಟ್ಟಿರೋದು. ಆಕ್ಚುಲಿ ಇವತ್ತು ಜೂನ್ 2ನೇ ತಾರೀಕು. ಟಾಕ್ಸಿಕ್ ಮೂವಿನ ನೋಡಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ರಿ, ನಮ್ಮ ಟಾಕ್ಸಿಕ್ 4R ನ ನೋಡಿ. ಈ ಗಾಡಿ ಹೇಯ್ ಚಿನ್ನ ಆಮೇಲೆ ಬಾ ಓಡು. ಸೊ ಈ ಗಾಡಿನ ಏನ್ ನೋಡ್ತಾ ಇದ್ದೀರಾ, ಇದು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲೇನೆ 1 of 1 ಗುರು. ಯೂಶಲಿ ನಮ್ಮ ದೇಶದಲ್ಲಿ 4Rಗಳು ನೋಡಕ್ ಸಿಗೋದೇನೆ ತುಂಬಾ ಅಪರೂಪ. ಅದ್ರಲ್ಲೂ ಈ ತರ ಒಂದು ಕಂಪ್ಲೀಟ್ ಆಗಿ ಕಸ್ಟಮ್ ಆಗಿರುವಂತ 4R ನೀವು ಇದನ್ನ ರೆಪ್ಲಿಕೇಟ್ ಮಾಡ್ಬೇಕು ಅಂದ್ರೂ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇದ್ರಲ್ಲಿರೋದು ಪ್ರತಿಯೊಂದೂ ಈ ಗಾಡಿಗೆ ಅಂತಾನೆ ಮಾಡಿರುವಂತ ಪಾರ್ಟ್ಸ್ ಗಳು. ಮಾನ್ಸ್ಟರ್ ಫೇರಿಂಗ್ ಅವ್ರಿಗೆ ನಾನು ಅವಾಗ್ಲೇ ಹೇಳಿದ್ದೆ, ನನಗ್ ಕೊಡುವಂತ ಫೇರಿಂಗ್ ನ ನೀವು ಯಾರಿಗೂ ಕೊಡಂಗಿಲ್ಲ ಅಂತ. ನೆಕ್ಸ್ಟ್ ಇದ್ರಲ್ಲಿರುವಂತ ಟೈಲ್ ಟೈಡಿ, ಯೂಶಲಿ ನೀವು ಟೈಲ್ ಟೈಡಿನೆಲ್ಲ ಈ ತರ ನೋಡಿರ್ತೀರಾ. ಇದು ಫ್ಲಿಪ್ ಮಾಡಕ್ ಆಗೋದಿಲ್ಲ. ಇದು ಹಿಂಗೆ ಬರೋದು, ಹಿಂಗೆ ಇರುತ್ತೆ. ಸೈಡ್ ಇಂದ ನೋಡಿದ್ರೆ ನಂಬರ್ ಪ್ಲೇಟ್ ಕಾಣೋದಿಲ್ಲ, ಹಿಂದೆಯಿಂದ ನೋಡಿದ್ರೆ ಕಾಣುತ್ತೆ.
ಬರುತ್ತೆ. ಇದರಲ್ಲಿ ಫ್ರಂಟ್ ಹೆಡ್ ಲೈಟ್ ಟಿಂಟ್ ಆಗಿದೆ, ಸೈಡ್ ಇಂಡಿಕೇಟರ್ ಗಳು ಟಿಂಟ್ ಆಗಿದೆ. ಇದು ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್. ಇದರಲ್ಲೇ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ನಾನು ಒಂದು ಟೈಮಲ್ಲಿ 6R ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ. ಅದರಲ್ಲಿ ನಾನು ಫಸ್ಟ್ ಮಾಡಬೇಕು ಅನ್ಕೊಂಡಿದ್ದು ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ ಗಳು. ಆದ್ರೆ ಆ ಪ್ಲಾನ್ 4R ಅಲ್ಲಿ ಎಕ್ಸಿಕ್ಯೂಟ್ ಆಯ್ತು. ಹಿಂದ್ಗಡೆ ಒಂದಷ್ಟು ಫೇರಿಂಗ್ ನ ರಿಮೂವ್ ಮಾಡಿ ಡೈರೆಕ್ಟ್ ಪ್ಲಗ್ ಅಂಡ್ ಪ್ಲೇ ಮಾಡೋದಷ್ಟೇ. ಟೋಟಲ್ ಬಿಲ್ಡ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಗಾಡಿಗೆ 12 ಲಕ್ಷ. ವೀಲ್ ಪೇಂಟ್ ಮಾಡೋದಕ್ಕೆ 8,000 ಆಯ್ತು. ಏನಕ್ಕೆ ಅಂದ್ರೆ ಇದರಲ್ಲಿ ಗ್ಲಾಸುರೇಟ್ ಪೇಂಟ್ ನ ಯೂಸ್ ಮಾಡಿರೋದು. ಇದು ಪ್ರಾಬಬ್ಲಿ ಪಾರ್ಷಾ GT3 RS ಸಿಲ್ವರ್ ಇರಬೇಕು. ಇನ್ನ ಇದರಲ್ಲಿರುವಂತ ಮಾನ್ಸ್ಟರ್ ಫೇರಿಂಗ್ ಬಗ್ಗೆ ಮಾತಾಡೋದಾದ್ರೆ ನಾನು ಆರ್ಡರ್ ಮಾಡಿದಾಗ ಇದಕ್ಕೆ $1,200 ಇತ್ತು. 30% ಕಸ್ಟಮ್ಸ್, ಆಲ್ಮೋಸ್ಟ್ $8,500 ಶಿಪ್ಪಿಂಗ್. ಆಮೇಲೆ ಇದರಲ್ಲಿರುವಂತ ಟೈಲ್ ಲೈಟ್ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡಿದ್ದು. ಇದಕ್ಕೆ 12,000 ಆಯ್ತು. ಇನ್ನ ನೀವು ಇಲ್ಲಿ ಫ್ರಂಟ್ ಏನ್ ಬಾಬಿನ್ ನೋಡ್ತಾ ಇದೀರಾ, ಇದು 3D ಪ್ರಿಂಟೆಡ್ ಕವರ್ ಇದೆ. ಇಲ್ಲೊಂದು ಸ್ಲೈಡರ್ ಇದೆ, ಇಲ್ಲಿ ಹಿಂದ್ಗಡೆ ಟೈಲ್ ಟೈಡಿ ಇದೆ, ಇಲ್ಲಿ ರಿಸರ್ವಾಯರ್ ಕವರ್ ಇದೆ, ಕೆಳಗಡೆ ಬಾಬಿನ್ ಇದೆ. ಇದೆಲ್ಲ ಸ್ಕಿಡ್ ಅವ್ರು ಮಾಡ್ಕೊಟ್ಟಿದ್ದು. ಕಾಫ್ಮ್ಯಾನ್ಸ್ ಎಕ್ಸಾಸ್ಟ್ ಸಿಸ್ಟಮ್ USA. ಇದನ್ನ USA ಅಂತ ತರಿಸಿರೋದು. ಇದ್ರ ಎಕ್ಸಾಸ್ಟ್ 41,000 ಇದೆ. ಇದ್ರಲ್ಲ ಇನ್ನೊಂದು ಕ್ಲಾಸಿಕ್ ಅಂತ ಬರುತ್ತೆ, ಅದಕ್ಕೆ 30,000 ಏನೋ ಇದೆ. 41,000 ಪ್ಲಸ್ 30 to 40% ಕಸ್ಟಮ್ಸ್ ಪ್ಲಸ್ 8,000 ಶಿಪ್ಪಿಂಗ್. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಇಡೀ ದೇಶದಲ್ಲಿ ಯಾವ 4R ಅಲ್ಲೂ 4R ಅಂತಾನೆ ಇಲ್ಲ, ಯಾವ ಗಾಡಿನಲ್ಲೂ ಪ್ರಾಬಬ್ಲಿ ಈ ಎಕ್ಸಾಸ್ಟ್ ಇಲ್ಲ. ಅಣ್ಣ ಒಂದ್ಸಲಿ ನಿಮ್ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಕಿವಿ ಮುಚ್ಕೊಳ್ಳಿ. ನಿಮ್ಗೆ ಯಾವ ಗಾಡಿ ಇಷ್ಟ? ನಮ್ಗೆ ಕವಾಸಕಿ. ಇದು ಕವಾಸಕಿನ ಕಣ. ಹೆಸರು ಹೃದಯ ರಾಜೀವ್. ಹೃದಯ ರಾಜೀವ್. ನಿನ್ನ ಹೆಸರು? ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಏನ್ ಮಾಡ್ತೀಯ ಇನ್ಸ್ಟಾಗ್ರಾಮ್ ಅಲ್ಲಿ? ರೀಲ್ಸ್ ಮಾಡ್ತೀನಿ. ಈ ಗಾಡಿನಲ್ಲಿ ಮುಂಚೆಯಿಂದಾನು ಸೋಲ್ ಇತ್ತು, ಪವರ್ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ಲೈನ್ 4 ಕ್ಯಾರೆಕ್ಟರ್ ಮಿಸ್ ಹೊಡಿತಾ ಇತ್ತು. ಅದು ಬಂದಿದ್ದು ಈ ಎಕ್ಸಾಸ್ಟ್ ಹಾಕದ್ಮೇಲೆ. ಇದನ್ನ ನನಗೆ ತರ್ಸ್ಕೊಡಿದ್ದು ಈಸಿ ರೆಂಟಲ್ಸ್ ಅವರು. ಅದನ್ನ ನನಗೆ ತರ್ಸ್ಕೊಡಿದ ತಪ್ಪಿಗೆ ಅವರೇ ಇನ್ಸ್ಟಾಲ್ ಕೂಡ ಮಾಡ್ಕೊಟ್ರು. ಈ ಪ್ರಾಡಕ್ಟ್ ಅಷ್ಟೇನೆ US ಇಂದ ನೀಟ್ ಆಗಿ ಪ್ಯಾಕ್ ಆಗಿ ಶಿಪ್ ಆಗಿದ್ದು. ನನಗೊಂದು ವಿಷನ್ ಇತ್ತು ಅಷ್ಟೇ, ಈ ತರ ಗಾಡಿ ಮಾಡ್ಬೇಕಂತ. ಆದ್ರೆ ಈ ಪಾರ್ಟ್ಸ್ ಗಳನ್ನ ಸೋರ್ಸ್ ಮಾಡಕ್ ನನಗೆ ಗೊತ್ತಿರ್ಲಿಲ್ಲ. DC ಡೇಸ್ ಅವರು ನನಗೆ ಫೇರಿಂಗ್ ತರ್ಸ್ಕೊಟ್ರು, ಈಸಿ ರೆಂಟಲ್ಸ್ ಅವರು ನನಗೆ ಎಕ್ಸಾಸ್ಟ್ ತರ್ಸ್ಕೊಟ್ರು, ಮೋಟೋಸೋಲ್ಸ್ ಅವರು ನನಗೆ ಒಂದಷ್ಟು ಪಾರ್ಟ್ಸ್ ಗಳನ್ನ ತರ್ಸ್ಕೊಟ್ರು, ಸ್ಕಿಡ್ ಅವರು ಒಂದಷ್ಟು ಕಸ್ಟಮ್ ಪಾರ್ಟ್ಸ್ ಗಳನ್ನ ಮಾಡಿಕೊಟ್ರು. ಪವರ್ ರೈಡ್ ಅಲ್ಲಿ ಈ ಗಾಡಿ ಬಿಲ್ಡ್ ಆಯ್ತು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಎಲ್ಲರೂ ಆಕ್ರಾ ಹಾಕ್ಸ್ತಾರೆ, ಆರೋ ಹಾಕ್ಸ್ತಾರೆ, ಅಥವಾ SC ಪ್ರಾಜೆಕ್ಟ್ ಹಾಕ್ಸ್ತಾರೆ. ಆದ್ರೆ ನನ್ಗೆ ಈ ಪರ್ಟಿಕ್ಯುಲರ್ ಎಕ್ಸಾಸ್ಟೇ ಬೇಕಿತ್ತು. ಅದಕ್ಕೆ 3 ರೀಸನ್ ಇದೆ. ಒಂದು ಇದ್ರಲ್ಲಿರುವಂತ ಲುಕ್ಸ್, ಇನ್ನೊಂದು ಇದ್ರಲ್ಲಿರುವಂತ ವೆಯ್ಟ್. ಇದು ಬರೀ 1 kg ಇರೋದು ಗುರು. ಸ್ಟಾಕ್ ಎಕ್ಸಾಸ್ಟ್ ಆಲ್ಮೋಸ್ಟ್ 9 kg ಇದೆ. 8 kg ವೆಯ್ಟ್ ರಿಡಕ್ಷನ್ ಆಗಿದೆ. ನಾ 3ನೇ ರೀಸನ್ ತೋರ್ಸಕ್ ಆಗಲ್ಲ, ಕೇಳಿಸ್ಬೇಕು. ಒಂದು ಸಲ ಸ್ಟಾಕ್ ಎಕ್ಸಾಸ್ಟ್ ತೆಗೆದ ಮೇಲೆ 4R ಹೆಂಗ್ ಸೌಂಡ್ ಆಗುತ್ತೆ ಕೇಳಿ. ಗೆ ಬರುವಂತ ಲೌಡೆಸ್ಟ್ ಎಕ್ಸಾಸ್ಟ್ ಇದು. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಲ್ಲ, ಬರೀ ಸ್ಲಿಪ್ ಆನ್ ಅಲ್ಲಿ ಯಾವ ರೇಂಜ್ ಸೌಂಡ್ ಬರುತ್ತೆ ಅಂದ್ರೆ. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಇದರಲ್ಲಿ DB ಕಿಲ್ಲರ್ ಹಾಕಿದ್ರೆ ಆಲ್ಮೋಸ್ಟ್ ಹಾಫ್ ಸೌಂಡ್ ಮಫಲ್ ಆಗೋಗುತ್ತೆ. ನನಗೆ ಇದರಲ್ಲಿ ಫುಲ್ ಸೌಂಡ್ ಅನ್ಲಾಕ್ ಆಗ್ಬೇಕಿತ್ತು. ಅದಕ್ಕೋಸ್ಕರ DB ಕಿಲ್ಲರ್ ನ ರಿಮೂವ್ ಮಾಡಿ ಓಡಿಸ್ತಾ ಇರೋದು. ಸೊ ನಾನು ಈ ಫೇರಿಂಗ್ ನ ತರ್ಸೋ ಮುಂಚೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ಗೆ ಅರ್ಥ ಆಗಿದ್ದು ಏನು ಅಂದ್ರೆ, ಸ್ಟಾಕ್ ಫೇರಿಂಗ್ ಏನ್ ಬರುತ್ತೆ ತುಂಬಾನೇ ತೆಳ್ಳಗಿರುತ್ತೆ. ಇದು ಸ್ಟಾಕ್ ಫೇರಿಂಗ್ ಗಿಂತ ಆಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ಸ್ಟಾಕ್ ಫೇರಿಂಗ್ ಏನಾದ್ರು ನೀವು ಹೊಡೆದಾಕೊಂಡ್ರಿ ಅಂದ್ರೆ ಇದಕ್ಕಿಂತ 2ರಷ್ಟು ಕಾಸ್ಟ್ ಆಗುತ್ತೆ ರೀಪ್ಲೇಸ್ ಮಾಡೋದಕ್ಕೆ. ಸೊ ಲಾಜಿಕಲಿ ಈ ಫೇರಿಂಗ್ ಏನೇ ಬೆಟರ್ ಅನಿಸ್ತು. ನಿಮ್ಮಲ್ಲೂ ಯಾರಾದ್ರೂ ಸೂಪರ್ ಬೈಕ್ ಗಳನ್ನ ಇಟ್ಟಿದ್ರೆ ನಿಮ್ಮ ಹತ್ರ ಇರುವಂತ ಎಕ್ಸ್ಪೆನ್ಸಿವ್ ಫೇರಿಂಗ್ ನೆಲ್ಲ ಬಿಚ್ಚಿ ಈ ಫೇರಿಂಗ್ ತರ್ಸ್ ಹಾಕೊಳ್ಳಿ. ನಿಮ್ಗೆ ಒಂದು ಬ್ಯಾಕಪ್ ಇರುತ್ತೆ, ನಿಮ್ಮ ಹತ್ರ ಒಂದು ಕಸ್ಟಮ್ ಗಾಡಿನೂ ಇರುತ್ತೆ. ನೀವೇನಾದ್ರೂ ನನ್ನ ವಿಡಿಯೋನ ನೋಡ್ತಿದ್ರೆ ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಅದನ್ನ ಎಂಟರ್ ಮಾಡಿ. ನಿಮ್ಗೆ ಇವರು ಬೋಲ್ಟ್ ಕಿಟ್ ನ ಫ್ರೀ ಆಗಿ ಕೊಡ್ತಾರೆ. ಬೋಲ್ಟ್ ಕಿಟ್ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಬೋಲ್ಟ್, ವಾಷರ್ ಎಲ್ಲ ಯಾವ ಕಲರ್ ಹೇಳ್ತೀರಾ ಆ ಕಲರ್ ಮ್ಯಾಚಿಂಗ್ ಮಾಡ್ಕೊಡ್ತಾರೆ. ಹಾಲ್ ಕುಡ್ದಷ್ಟು ಸಂತೋಷ ಆಯ್ತಲ್ವಾ. ಇನ್ನು ನಾನು 10,000 RPM ಅಲ್ಲೂ ಓಡಿಸ್ತಾ ಇಲ್ಲ ಗುರು ಗಾಡಿನ. ಇಮ್ಯಾಜಿನ್ ಮಾಡ್ಕೊಳ್ಳಿ, 16,000 RPM ಇದ್ರದ್ದು ರೆವ್ ಲಿಮಿಟರ್. ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಗಾಡಿನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತಲ್ಲ ಗುರು. ನೀಟಾಗಿ ಒಂದು ಪಾಲಿಶ್ ಮಾಡಿಸಿ PPF ಹಾಕ್ಸಿ ಮನೇಲಿ ನಿಲ್ಲಿಸ್ಬೇಕು. ವಿಡಿಯೋ ನೀನೇ ಮಾಡ್ತೀಯಾ? ಕೊಡು, ಬ್ಯಾಗ್ ಹಿಡ್ಕೋತೀನಿ. ಹೃದಯ ರಾಜೀವ ಹೃದಯ ಇಟ್ಕೊಬಿಡಿದ್ಯಲ್ಲೋ. ಡ್ರಾಮಾ ಜೂನಿಯರ್ಗೆ ಹೋಗಿದ್ದ ನೀನು? ಇದೇನಾ? ಫಾಲೋ ಕೊಟ್ಟಿರ್ತೀನಿ, ಫಾಲೋ ಬ್ಯಾಕ್ ಮಾಡು. ನಾನು ವಿಡಿಯೋ ಮಾಡ್ತೀನಿ. ಎಲ್ಲಿದೆ ನಿನ್ ಫೋನು? ಫೋನ್ ತಂದಿಲ್ಲ ಮನೆ ಅಮ್ಮ ಹತ್ರ. ಇವ್ರ ಹತ್ರನೇ ಇಸ್ಕೋ, ವಿಡಿಯೋ ಮಾಡೋರೆ. ಮೈಸೂರು ಜಂಕ್ಷನ್ ಅಂತ. ನೀನು ಚಾನಲ್ ಓಪನ್ ಮಾಡಿದ್ಯಾ? ಎಷ್ಟು ವಯಸ್ಸು ನಿನಗೆ?
5 ವರ್ಷ. 5 ವರ್ಷಕ್ಕೆ ಇನ್ಸ್ಟಾಗ್ರಾಮ್ ಮಾಡ್ತಿದ್ಯಾ? ದೊಡ್ಡ ಮನುಷ್ಯರು ದೊಡ್ಡವರಲ್ಲ. ಚೆನ್ನಾಗಿ ಕಾಣುತ್ತಲ್ಲ? ಇಲ್ಲ ಅಂದ್ರೆ ಇಲ್ಲ ಕದ. ಫ್ರಂಟ್ ಕ್ಲೀನ್ ಆಗಿರ್ಲಿ ಅಂತ ಬಿಟ್ಬಿಡೋಣ ಹಿಂಗೆ. ಎಸ್, ಪರ್ಫೆಕ್ಟ್. ವಾವ್. ನನ್ಗೇನಾದ್ರೂ ಈ ಗಾಡಿ ಶೋರೂಮಲ್ಲೇ ಸಿಕ್ಕಿ ನಾನು ಶೋರೂಮಲ್ಲೇ ತಗೊಂಡಿದ್ರೆ ಪಕ್ಕ 1111 ನಂಬರ್ ಹಾಕ್ಸ್ತಿದ್ದೆ. ಸುಬಾರು ಇದೆ, ಡುಕಾಟಿ ಇದೆ, ರಾಯಲ್ ಎನ್ಫೀಲ್ಡ್ ಇದೆ, SS80 ಇದೆ. ಇವಾಗ ಇಲ್ಲಿ 4R ಬಂದಿದೆ. ಇನ್ನು ಸುಮಾರು ಗಾಡಿಗಳು ನಮ್ಮ ಪವರ್ ರಾಡಲ್ಲಿ ಪಾರ್ಕ್ ಆಗಿದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನನ್ನ ಕೈಲಿ ಮೋಟೋ ವ್ಲಾಗರ್ ಆಗಕ್ಕಾಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಆದ್ರೆ ಇವಾಗ ನನ್ಗೆ ಅರ್ಥ ಆಯ್ತು, ನಾನೇಕಿಂತ ನನ್ನ ಮಕ್ಳ ಜೊತೆ ಕಾಂಪೀಟ್ ಮಾಡ್ಲಿ ಅಂತ. ನರಿಗಳು ನಾಯಿ ರೂಪದಲ್ಲಿ ಬಂದು ಜೊತೆಲೇ ಇರ್ತವೆ, ಜೊತೆಲೇ ಗೆಲ್ಲಬೇಕು ಅಲ್ಲಿ ಪ್ಲಾನ್ ಮಾಡ್ತಾ ಇರ್ತವೆ.